ಪ್ರಭಾವಿ ಲಿಂಗಾಯತ ಮುಖಂಡರಾದಂಥ ಎಸ್.ಆರ್. ಪಾಟೀಲ್ ಅವರು ಸಡನ್ ಆಗಿ ಏನು ಅಂತಂದರೆ ರಿಸೈನ್ ಮಾಡಿದ್ದಾರೆ. ಈ ಒಂದು ರಿಸೈನ್ನ ಹಿಂದೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಕೂಡ ಕಂಡು ಬರ್ತಾ ಇದೆ, ಕೆಲವೊಂದು ರಾಜಕೀಯ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಅವನ್ನೆಲ್ಲವೂ ಕೂಡ ಎಸ್.ಆರ್. ಪಾಟೀಲ್ ಅವರಿಂದನೇ ನಾವು ತಿಳ್ಕೊಳ್ಳೋಣ. ಯಾವ ಕಾರಣಕ್ಕಾಗಿ ಅವ್ರು ರಿಸೈನ್ ಮಾಡಿದರು, ಯಾವೆಲ್ಲ ಒಂದು ಕಾರಣಗಳನ್ನು ಅವ್ರು ನೀಡಬಹುದು ಅನ್ನೋವಂಥ ಒಂದು ಸರ್ ಮೇನ್ ರೀಸನ್? ಮೇನ್ ರೀಸನ್ ಓವಿಂಗ್ ಟು ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಐ ಹ್ಯಾವ್ ಟೆಂಡರ್ಡ್ ಮೈ ರಿಸಿಗ್ನೇಷನ್. ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯದ್ಭುತವಾದಂಥ ಸಾಧನೆ ಮಾಡ್ತೈತಿ. ಅದರ ಮುಖಾಂತರ ಕಾಂಗ್ರೆಸ್ ಪಕ್ಷ ಸ್ವತಂತ್ರವಾಗಿ ಆಡಳಿತ ಸೂತ್ರಗಳನ್ನು ಹಿಡಿತಿದೆ ಅಂತೇಳಿ ಭಾವಿಸಿದ ಅತ್ಯಂತ ಪ್ರಮುಖರಲ್ಲಿ ನಾನು ಮೊದಲಿಗ. ಆದರೆ ದುರ್ದೈವಶಾತ್ ನಮಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳು ಬರಲಿಲ್ಲ ನಮ್ಮ ಪಕ್ಷಕ್ಕೆ. ಆ ದೃಷ್ಟಿಯಿಂದ ನಾನು ಉತ್ತರ ಕರ್ನಾಟಕದ ಜವಾಬ್ದಾರಿ ಹೊತ್ತಂಥ ಸಂದರ್ಭದಲ್ಲಿ ಆ ನೈತಿಕ ಜವಾಬ್ದಾರಿಯನ್ನು ಹೊತ್ತು ನಾನು ನನ್ನ ಪಕ್ಷಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೀನಿ. ಇನ್ನೊಂದು ಮಾತು ಕೇಳಿಬರ್ತಿದೆ ಸರ್, ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳು, ಒಂದು ಮೂಲ ಕಾಂಗ್ರೆಸ್ಸಿಗರು, ಇನ್ನೊಂದು ವಲಸೆ ಕಾಂಗ್ರೆಸ್ಸಿಗರು. ನೀವು ವಲಸೆ ಕಾಂಗ್ರೆಸ್ಸಿಗರು ಬೆನ್ನತ್ತೋದ್ರಿ, ನಿಮ್ಮ ಬಾಯಿಲಿಂದ ಕೇಳಿ ತಿಳ್ಕೊಂಡು. ಸಿದ್ದರಾಮಯ್ಯ ಅವರು ಗೆಲುವಿನಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ರೆ ಅದೇ ಸಿದ್ದರಾಮಯ್ಯನವ್ರನ್ನ ಆಮಂತ್ರಣ ಮಾಡಿದೆ. ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕಕ್ಕೆ ಬಂದರೆ ಅವರ ಪ್ರಭಾವದಿಂದ ಹೆಚ್ಚು ಸ್ಥಾನಗಳು ಇಲ್ಲಿ ಬರ್ತಾವ ಮತ್ತು ಅವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತೈತಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಉತ್ತರ ಕರ್ನಾಟಕದ ಮೇಲೆ ಹೆಚ್ಚು ಪ್ರೀತಿ ಮಮಕಾರದಿಂದ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭಾಗಿಯಾಗಲಿ ಅನ್ನುವಂಥ ಸ್ವಾರ್ಥದಿಂದ ನಾನು ಅವ್ರನ್ನ ಕರೆದಿದ್ದೀನಿ. ಮತ್ತೇನೂ ಇಲ್ಲ. ನಾನು ಅಧಿಕಾರ ಇದ್ದಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ದೇ ನಡೀತಿತ್ತು. ಈಗ ಅಧಿಕಾರ ಹೋಯಿತು, ಸೊ ನೀವು ಅವ್ರ ಹಿಂದೆ ಇದ್ದವರು, ಅದಕ್ಕೋಸ್ಕರನೇ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಕಾಂಗ್ರೆಸ್ಸಿನ ಹಿಂದೆ ಇದ್ದವ. ನಾನು ಅವ್ರ ಬಗ್ಗೆ ಭಾಳ ಗೌರವ ಭಾವನೆ. ಒಬ್ಬ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ, ಒಬ್ಬ ಸಮರ್ಥ ಮುಖ್ಯಮಂತ್ರಿ, ಈ ರಾಜ್ಯಕ್ಕೆ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾನು ಅವ್ರಿಗೆ ಭಾಳಷ್ಟು ಮಾನ್ಯತೆ ನೀಡ್ತೀನಿ. ನೀವೇನು ರಿಸೈನ್ ಮಾಡೋಕ್ಕಂತೂ ಮುಂಚೆ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿ? ನಾನು ಕೇಳಿಲ್ಲ. ನಾನು ಚರ್ಚೆ ಮಾಡಿದರೆ ಸಿದ್ದರಾಮಯ್ಯನವರು ನಮ್ಮ ನಾಯಕರು ರಾಜೀನಾಮೆ ನೀಡಬೇಡ ಅಂತಿದ್ರು. ರಾಜೀನಾಮೆ ನೀಡಬೇಡ ಅಂದಿಂದ ಅವ್ರ ಮನುಷ್ಯನ ವಿರುದ್ಧವಾಗಿ ನಡ್ಕೊಳ್ಳೋದು ಸರಿ ಕಾಣ್ತಿದ್ದಿಲ್ಲ. ನನಗೇನು ಅನಿಸ್ತಿ, ಈಗಾಗಲೇ ನಾನು ರಾಜೀನಾಮೆ 25ನೇ ತಾರೀಕಿಗೆ ಕಳಿಸ್ಕೊಟ್ಟಿದ್ದೆ. ನಾನು ಅಲ್ಲ ಸರ್, ಫೈನಲಿ ನೀವೇನಂದ್ರೆ ನೈತಿಕ ಹೊಣೆ ಹೊತ್ತೆ ರಾಜೀನಾಮೆ ಕೊಟ್ಟಿದ್ದು? 100%. ಓವಿಂಗ್ ಟು ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಐ ಹ್ಯಾವ್ ಟೆಂಡರ್ಡ್ ಮೈ ರಿಸಿಗ್ನೇಷನ್ ಟು ದ ವರ್ಕಿಂಗ್ ಪ್ರೆಸಿಡೆಂಟ್ ಆಫ್ KPCC. ಐ ಹ್ಯಾವ್ ನೋ ಅದರ್ ರೀಸನ್. ಇವಿಷ್ಟು KPCC ಕಾರ್ಯಾಧ್ಯಕ್ಷರಾದಂಥ ಎಸ್.ಆರ್. ಪಾಟೀಲ್ ಅವ್ರ ಮಾತು. ನಾನು ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಅಸಮಾಧಾನ ಆಗಲಿ, ಪಕ್ಷದಲ್ಲಿ ನನ್ನನ್ನು ನಡೆದುಕೊಳ್ಳುವಂಥ ರೀತಿ ಆಗಲಿ, ಅದಕ್ಕೆ ಯಾವುದೂ ಕೂಡ ಬೇಸತ್ತು ರಾಜೀನಾಮೆ ನೀಡಿಲ್ಲ. ವಿನಃ ಏನು ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಆದಂಥ ಪಕ್ಷದ ಸೋಲಿಗೆ ನಾನು ಬೇಸತ್ತು ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ನೀಡಿದ್ದೇನೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ TV9 ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಾಜಿ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಹುಬ್ಬಳ್ಳಿ.